ಹಲೋ, ಸತ್ಯಮೇವ ಜಯತೆ ರಿಪೋರ್ಟರ್ ಆಶಾ ಸ್ಪೀಕಿಂಗ್. ಮೇಡಮ್, ಇವತ್ತು ರಾತ್ರಿ 8 ಗಂಟೆಗೆ ಸಿಎಂ ಗೆಸ್ಟ್ ಹೌಸ್ ನಲ್ಲಿ ಪ್ರೆಸ್ ಮೀಟ್ ಇದೆ. ತಾವು ತಪ್ಪದೆ ಬರಬೇಕು. ಓಕೆ. ಯಾರು ನೀವು? ಯಾರು ನಿಮ್ಗೆ ಹೋಗಿಬಿಟ್ಟಿದ್ದು? ರಿಪೋರ್ಟರ್ ಆಶಾ ಫ್ರಮ್ ಸತ್ಯಮೇವ ಜಯತೆ. ಸಿಎಂಗೆ ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ, ಬಟ್ ಈಸ್ ನೋ ಮೋರ್. ಸಾರಿ ಮೇಡಮ್, ಪೊಲೀಸ್ ಬರೋರ್ಗು ಯು ಶುಡ್ ನಾಟ್ ಟೇಕ್ ಎನಿ ಫೋಟೋಗ್ರಾಫ್ಸ್. ನಂಬೋಕೆ ಆಗ್ತಾ ಇಲ್ಲ. ಪ್ರಿಂಟ್ ಕಳಿಸ್ಲಾ ಸರ್? ಆರ್ಟಿಕಲ್ ಎಲ್ಲ ರೆಡಿ ಇದೆ. ಇದೇನಿದು? ಅಲ್ಲಿ ಯಾರು ಇರಲಿಲ್ಲ ಅಂತ ಬರ್ದಿದ್ಯಾ? ಹೌದು ಸರ್, ನಾ ಅಲ್ಲಿ ಹೋದಾಗ ಇನ್ನು ಯಾವ ಪ್ರೆಸ್ನವರು ಬಂದಿರಲಿಲ್ಲ. ಮತ್ತೆ ಯಾರಿದ್ರು? ಸೆಕ್ಯೂರಿಟಿ ಗಾರ್ಡ್, PRO ಮತ್ತು ಅವ್ರ ಸೆಕ್ರೆಟರಿ ಇದ್ರು ಸರ್. ಪೊಲೀಸು? ಪೊಲೀಸ್ನ ಬರ್ಬೇಕಾದ್ರೆ ಬರ್ತಿದ್ರು, ಅಷ್ಟರಲ್ಲಿ ನಾ ಬಂದ್ಬಿಟ್ಟೆ. ಓಕೆ, ಸೀದಾ ಹೆಲ್ಪ್ ತಗೊಂಡು ಪ್ರಿಂಟ್ ಕಳಿಸಿ. ಸತ್ಯ ಧರ್ಮಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಈ ವರ್ಮನ್ ಕೊಲೆ ಆಗಿರದೆ ಸಾಕ್ಷಿ. ನನ್ನನ್ನು ಮುಗಿಸೋಕೆ ಬಹಳ ಒದ್ದಾಡ್ತಿದ್ದ. ಪಾಪ ಅವನಿಗೆ ಗೊತ್ತಿಲ್ಲ, ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ. ಯು ಆರ್ ರೈಟ್ ಸರ್. ಥ್ಯಾಂಕ್ ಯು ಫಾರ್ ದ ರಿಪೋರ್ಟ್. ಯು ಹ್ಯಾವ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ಸರ್, ನೀವಿನ್ನೂ ಬದುಕಿದ್ದೀರಾ? ರಾಜಕೀಯದ ಹಾಗೆ ನಾನು ಚಿರಂಜೀವಿನೇ ಅಮ್ಮ. ನಿಮ್ಮನ್ನ ನಿಮ್ಮ ಪತ್ರಿಕೆನ ಮುಗಿಸೋದಕ್ಕೆ ನಾವಾಡಿದ ನಾಟಕ ಇದು. ನೀವು ಬರೆಯೋದೆಲ್ಲ ಸತ್ಯ ಅಲ್ಲ ಅಂತ ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಾಳೆ ನಾನೊಂದು ಪಬ್ಲಿಕ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಅಲ್ಲಿ ಜನ ಯಾರು ಇರೋದಿಲ್ಲ, ಏಕೆಂದ್ರೆ ಅವರೆಲ್ಲ ನಿಮ್ಮ ಪ್ರೆಸ್ಸಿಗೆ ಬೆಂಕಿ ಹಾಕ್ತಿರ್ತಾರೆ. ಈಗ ನಿಮ್ಗಿರೋದು ಎರಡೇ ದಾರಿ. ಒಂದು, ನಿಮ್ಮ ಪೇಪರ್ ಡೆಲಿವರಿ ವ್ಯಾನ್ಗಳನ್ನ ತಡೆಯೋದು, ಇಲ್ಲ ನನ್ನ ನಿಜವಾಗ್ಲೂ ಸಾಯಿಸ್ಬಿಟ್ಟು ನಿಮ್ಮ ಸುದ್ದಿನ ಸತ್ಯ ಮಾಡೋದು. ಇವೆರಡೂ ನಿಮ್ಮಿಂದ ಸಾಧ್ಯ ಇಲ್ಲ. ನಾನಿನ್ನು ಬರಲಾ? ಸತ್ಯಮೇವ ಜಯತೆ. ಕೊನೆಗೂ ನಾಟಕ ಆಡಿ ಗೆದ್ದೇ ಬಿಟ್ರು. ಈಗೇನ್ ಮಾಡೋದು ಸರ್? ಇದುವರೆಗೂ ನಮ್ಮ ಪೇಪರ್ಲಿ ಪ್ರಿಂಟ್ ಆಗಿದ್ದಷ್ಟು ಸತ್ಯ ನಾಳೆ ನೋದೇ ಆಗೋದು. ಮೊನ್ನೆ ಅಟೆಂಡ್ ಆಗಿದ್ರಲ್ಲ ಸೆಕ್ಯೂರಿಟಿ ಸೆಕ್ಯೂರಿಟಿ. ನಿಮ್ಮ ಹೆಸರೇನು? ತಿಮ್ಮಪ್ಪ. ರಾತ್ರಿ ಸಿಎಂ ಅವ್ರಲ್ಲಿ ಬಂದಾಗ ಟೈಮ್ ಎಷ್ಟಾಗಿತ್ತು? ಗೊತ್ತಿಲ್ಲ ಸರ್, ಆದ್ರೆ ರಾತ್ರಿ 1:30ಗೆ ಹೊರಗಡೆ ಹೋದ್ರು. ಆಗ ನೀವೆಲ್ಲ ಹೋಗಿದ್ರಿ? ನಾನು ಸ್ವಲ್ಪ ರಾತ್ರಿ ಎಣ್ಣೆ ಜಾಸ್ತಿ ಆಗಿ ಏನ್ ಕೇಳಬೇಕಂತ ಗೊತ್ತಿಲ್ಲ.
ಅಭಿಪ್ರಾಯ ಹೇಳೋಕೆ ಇದು ಸಿನಿಮಾ ಅಥವಾ ನಾಟಕ ಅಲ್ಲ, ಕೊಲೆ. ಇಟ್ಸ್ ಮರ್ಡರ್. ನೀವೇ ಕೇಳಿದ್ರಲ್ಲ ಈ ಕೊಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಕೊಲೆ ಕಾರಣ ಏನು ಗೊತ್ತಾ? ಇದು ಕೊಲೆನೋ ನ್ಯಾಚುರಲ್ ಡೆತ್ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗೋದು. ಅಕಸ್ಮಾತ್ ಇದು ಕೊಲೆನೇ ಆದ್ರೆ ಕೊಲೆಗಾರ ನೀಡಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಸರ್? ಏನು ವರ್ಷ ಗಿರ್ಷ ತಲೆವಡಿ ಮಾಡ್ತೀಯಾ? ಎಷ್ಟು ಚರಿಬಿರ್ಬೇಕು ನಿನಗೆ? ನಾನ್ ಕೊಟ್ಟ ಏಟ್ನ ಮರಕ್ಕೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಆಗುತ್ತೆ. ಮಾಡಿ ಮಿಸ್ಟರ್ ಜಯಸಿಂಹ, ವಾಟ್ಸ್ ದಿಸ್? ಮತ್ತೇನ್ ಸರ್, ಪೊಲೀಸ್ನವರು ಅಂದ್ರೆ ಜೋಕ್ಸ್ ಮಾಡೋ ಬಫೂನ್ ಅಂದ್ಕೊಂಡಿದ್ದಾರೆ. ಅಲ್ಲ ಸರ್, ಸತ್ತಿರೋ ಸಿಎಂ ಸ್ವಲ್ಪನೂ ಸೀರಿಯಸ್ ಬೇಡ. ಇನ್ಮೇಲೆ ನೋಡೋ ದೊಂಬಿ ದಾಳಿಗಳನ್ನ ಇವ್ ತಡಿತಾರ? ನೋವು ನಷ್ಟನ ತುಂಬಿಕೊಡ್ತಾರ? ಇಲ್ಲ ಸರ್, ಅದಕ್ಕೆಲ್ಲ ನಮ್ ತಲೆನೇ ಬಲಿ ಆಗೋದು. ಬುಕ್ ಸಟ್ಟೆ ಪುನಃ ಸಿಕ್ತು ಅಂತ ಯಾರೋ ಮಾಡಿದ ಕೆಲಸನ ಪೇಪರ್ ಹಾಕ್ಬಿಟ್ಟು ದೊಡ್ಡದಾಗ ಕಿತ್ತಾಕಿದೀವಿ ಅಂತ ಹೊಚ್ಕೊಳ್ತಾರೆ. ದಿನ ಬೀಳೋ ಹೆಣಗಳನ್ನ ಹೊತ್ತರೆ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತ. ಮಿಸ್ಟರ್ ಜಯಸಿಂಹ, ಸಣ್ಣ ಸಣ್ಣ ವಿಷಯನೆಲ್ಲ ಯಾಕೆ ಇಷ್ಟೊಂದು ದೊಡ್ಡದ್ ಮಾಡ್ತಾ ಇದ್ದೀರಾ? ದೊಡ್ಡ ಜನ ಅನ್ಸ್ಕೊಂಡು ಈ ತರ ಮಾತಾಡೋದು ಅಲ್ಲ ಸರ್. ನಮಗಿರೋ ಜವಾಬ್ದಾರಿ ಇವ್ರಿಗಿಲ್ವಾ? ಈ ನನ್ ಮಕ್ಳೇನು ಕುಬೇರನ್ ಸಂತಾನನ ಕೂತ್ಕೊಂಡು ಮಜಾ ತಗೊಳಕ್ಕೆ? ಓಕೆ, ಕೂಲ್ ಡೌನ್. ಅಷ್ಟಕ್ಕೆ ಬಿಟ್ಬಿಡಿ. ಮುಂದಿನ ತನಿಖೆ ಬಗ್ಗೆ ಯೋಚನೆ ಮಾಡಿ. मम्मी मम्मी हे मम्मी किधर है? रूम में है. हाँ मम्मी ವಾಟ್ ಇಸ್ ದಿಸ್ ದುರ್ಗಾ? ದಿವಸ ಎಲ್ಲ ಇದೆನಾ? ನೀ ಏನ್ ಸಿಬಿಐ ಆಫೀಸರಾ ಇಲ್ಲ ಪೆಪ್ಸಿ ಸೇಲ್ಸ್ ಮ್ಯಾನೇಜರಾ? ಓಕೆ, ಬ್ಯಾಂಗ್ಳೂರ್ ಹೋದ್ಮೇಲೆ ಪೆಪ್ಸಿ ಔಟ್. ಏನು ಬ್ಯಾಂಗ್ಳೂರಾ? ಎಸ್ ಮೈ ಡಿಯರ್ ಮಮ್ಮಿ, ಒಂದು ಇಂಪಾರ್ಟೆಂಟ್ ಕೇಸ್ ಮೇಲೆ. ಯಾವುದು? ಕರ್ನಾಟಕ ಸಿಎಂ ಮರ್ಡರ್ ಕೇಸ್. ಯು ಮೀನ್ ಮಿಸ್ಟರ್ ವರ್ಮಾ? ಎಸ್. ದೆನ್ ಡೋಂಟ್ ಟೇಕ್ ಅಪ್ ದಿಸ್ ಕೇಸ್. ಅವನ್ನ ಕೊಂದು ಕೊಲೆಗಾರ ಒಳ್ಳೆ ಕೆಲಸ ಮಾಡಿದ್ದಾನೆ. ಏನ್ ಹೇಳ್ತಿದ್ಯಾ ಮಮ್ಮಿ? ಅವನು ಜನರ ರಕ್ತ ಹೀರೋ ರಾಕ್ಷಸ ಆಗಿದ್ದ. ಆ ರಾಕ್ಷಸನ್ ಕೊಂದವ್ರಿಗೆ ಶಿಕ್ಷೆ ಅಲ್ಲ, ಅವಾರ್ಡ್ ಕೊಡ್ಬೇಕು. ಓ ಮಮ್ಮಿ, ಒಳ್ಳೆಯವ್ರ ಸತ್ರೇನು ಕೆಟ್ಟವ್ರ ಸತ್ರೇನು, ಬಟ್ ಕ್ರೈಮ್ ಇಸ್ ಅ ಕ್ರೈಮ್. ಬಟ್ ಕೆಟ್ಟವ್ರ ಸತ್ರೆ ಸಮಾಜಕ್ಕೆ ತಾನೇ ಒಳ್ಳೇದಾಗೋದು. ಓ ಮಮ್ಮಿ, ನಿನ್ ಹತ್ರ ಆರ್ಗ್ಯೂ ಮಾಡೋಕಂತೂ ನನ್ ಕೈಲಾಗಲ್ಲ. ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡು. ಆಫ್ಟರ್ ಲಾಂಗ್ ಟೈಮ್ ಈ ಕೇಸ್ನಿಂದಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ತಿದೀವಲ್ಲ, ಐ ಆಮ್ ಸೋ ಹ್ಯಾಪಿ. ಆದ್ರೆ ನಾನು ಅಲ್ಲಿಗೆ ಬರೋಲ್ಲ. ಕಾರಣ? ನನ್ನ ಹಣೆ ಮೇಲೆ ಕುಂಕುಮ ಇರೋದನ್ನ ಯಾವತ್ತಾದ್ರೂ ನೋಡಿದ್ಯಾ? ಅದನ್ನ ಕಳ್ಕೊಂಡಿತ್ತು ಅಲ್ಲೇ. ಅಂತ ಸೌಭಾಗ್ಯ ಮತ್ತೆ ಸಿಗೋದಾದ್ರೆ ಬರ್ತಿದ್ದೆ. ಐ ಆಮ್ ಸಾರಿ ಮಮ್ಮಿ. ನಿನ್ಗೆಲ್ಲಿಷ್ಟನೋ ಅಲ್ಲೇ ಇರು. ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಹಾಗೆ ಹೇಳ್ದೆ ಅಷ್ಟೇ. ನನಗೆ ನಿನ್ನ ಆಶೀರ್ವಾದ ಬಂದಿದ್ರೆ ಅಷ್ಟೇ ಸಾಕು. ಮೇಡಮ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರಕಾಶ್, ಫಾರ್ ಯುವರ್ ಸೆಕ್ಯೂರಿಟಿ. ನಿಮ್ಮ ಲಗೇಜು ನಮ್ಮ ಜೀಪಲ್ಲಿ ಬರುತ್ತೆ. Get down. I said get down. Pepsi? Nothing official about it. ನನ್ ಕೊಲೆ ಮಾಡೋಕೆ ಯಾಕೆ ಇಷ್ಟು ರಿಸ್ಕ್ ತಗೋತಾ ಇದ್ದೀರಾ? ನೀವೆಲ್ಲ ಪೊಲೀಸ್ನವರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನಾನು ಇಲ್ಲಿಗೆ ಬರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಸೆಕ್ಯೂರಿಟಿ ಹಾಗೆ ಸಾಧ್ಯ? ಐ ಆಮ್ ರೈಟ್? ಇಷ್ಟೆಲ್ಲ ಗೊತ್ತಿದ್ದು ನಮ್ ಜೊತೆ ಬಂದಿದ್ಯಾ ಅಂದ್ರೆ ನಿನಗೆ ಎಷ್ಟು ಪೊಗರಿರ್ಬೇಕು? ಇದು ಪೊಗರಲ್ಲ, ಸಾವಾಗ ಹೆದರದೇ ಇರೋ ದಿಲ್.
ಕಮ್ ಇನ್. ದುರ್ಗಾ ಫ್ರಮ್ ಸಿಬಿಐ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಈ ಕೇಸಿನ ಡೀಟೇಲ್ಸ್ನೆಲ್ಲ ನೀವು ಈಗಾಗಲೇ ಸ್ಟಡಿ ಮಾಡಿದ್ದೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ನಮ್ಮಿಂದ ನಿಮಗೇನಾದ್ರೂ ಸಹಾಯ ಆಗ್ಬೇಕು ಅಂತಿದ್ರೆ ಐ ವಿಲ್ ಅರೇಂಜ್ ಇಟ್. ಫಸ್ಟ್ ಆಫ್ ಆಲ್ ನನಗೆ ಕೇಸ್ನ ಮೊದಲು ಹ್ಯಾಂಡಲ್ ಮಾಡಿದ ಆಫೀಸರ್ ಬಗ್ಗೆ ಗೊತ್ತಾಗಬೇಕು. ಐ ವಾಂಟ್ ಟು ಮೀಟ್ ಹಿಮ್ ಪರ್ಸನಲಿ. ಅವನಿಂದ ನಿಮಗೇನು ಅನುಕೂಲ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಆದ್ರೂ ಹೇಳ್ತೀನಿ, ACP ಜಯಸಿಂಹ ಇಸ್ ಎ ಸಿನ್ಸಿಯರ್ ಆಫೀಸರ್ ಬಟ್ ವೆರಿ ಶಾರ್ಟ್ ಟೆಂಪರ್ಡ್. ಅದರಲ್ಲೂ ರಾಜಕೀಯ ವ್ಯಕ್ತಿಗಳನ್ನು ಕಂಡ್ರೆ ಬೆಂಕಿ ಕಾರ್ತಾನೆ. ಕಾರಣ ಪೊಲಿಟಿಕಲ್ ಪ್ರೆಷರು ಮತ್ತು ಇನ್ಫ್ಲೂಯೆನ್ಸ್ ಇಂದಾನೆ ನಮ್ಮ ಇಲಾಖೆ ನಿಷ್ಕ್ರಿಯವಾಗಿರೋದು ಅಂತ ಅವನ ಭಾವನೆ. ಹಿ ಇಸ್ ರೈಟ್. ವೆರ್ ಇಸ್ ಹಿ? ಅವನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ಆ ರಾಜೀನಾಮೆನ ನೀವು ಅಕ್ಸೆಪ್ಟ್ ಮಾಡಿದ್ರಾ? ಖಾಕಿ ಬಟ್ಟೆನೆ ತನ್ನ ದೇಹ ಆತ್ಮ ಅಂತ ತಿಳ್ಕೊಂಡಿರೋ ರಾಜೀನಾಮೆನ ಹೇಗೆ ಅಕ್ಸೆಪ್ಟ್ ಮಾಡ್ತೀರಿ ಹೇಳಿ? ಯು ಆರ್ ರೈಟ್. ಬನ್ನಿ ಜಯಸಿಂಹ, ಕೊನೆಗೂ ಹುಲಿನ ಪಳಗಸ್ ಕರ್ಕೊಂಡು ಬಂದ್ಬಿಟ್ರಲ್ಲ, ನೀವು ತುಂಬಾ ಕಿಲಾಡಿ. ಅಷ್ಟಿಲ್ಲೇ ಹೇಳ್ತಾರಾ CBIನವರು ಅಂತ? ಇವರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಸಿಬಿಐಗೆ ಚಾಲೆಂಜ್ ಮಾಡಿದ್ರು. ಸರ್, ನನ್ನ ರಿಕ್ವೆಸ್ಟ್, ನೀವು ಯಾವುದೇ ರಾಜಕೀಯ ಒತ್ತಡಕ್ಕೆ ಬಗ್ಗದೆ ನಮಗೆ ಸಹಾಯ ಮಾಡಬೇಕು ಅಂತ. ಐ ಪ್ರಾಮಿಸ್ ಯು, ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ಒತ್ತಡ ಬರೋದಿಲ್ಲ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಜಯ್, 18 ವರ್ಷದ ಹಳೆ ದ್ವೇಷಕ್ಕೆ ಸತ್ಯಮೂರ್ತಿ ಮಾಡಿರಬಹುದಾ? ಅಥವಾ ಸಿಎಂ ಸೀಟ್ ಪಡೆಯೋದಿಕ್ಕೆ ಡೆಪ್ಯೂಟಿ ಸಿಎಂ ಪೊಲಿಟಿಕಲ್ ಲಾಬಿ ಮಾಡಿರಬಹುದಾ? ಸತ್ಯಮೂರ್ತಿಗಿಂತ ನನಗೆ ಈ ರಾಜಕಾರಣಿಗಳ ಮೇಲೆ ಸಂದೇಹ ಜಾಸ್ತಿ. ಯಾಕಂದ್ರೆ ಇದರಿಂದ ಅವ್ರ ತಾನೇ ಲಾಭ. ಅಂದ್ರೆ 18 ವರ್ಷದ ಹಗೇಲಿ ಯಾವ ಹೊಗೆನೂ ಇಲ್ಲ ಅಂತೀರಾ? ಹಾಗೇ ಇದ್ರೆ ಅವನ ಸಾಯ್ಸಕ್ಕೆ 18 ವರ್ಷ ಯಾಕಬೇಕು? ಅವನ ನಾಗರಹವನ ಹಠ ಸಾಯ್ಸಕ್ಕೆ? ಪಾಪ ಸಾಧು ಪ್ರಾಣಿ. ಡೆಫಿನೆಟ್ಲಿ ಇದರಲ್ಲಿ ಪೊಲಿಟಿಕಲ್ ಪ್ಲೇ ಇದೆ. ಸೊ ಕೊಲೆ ಮಾಡಿರೋ ವ್ಯಕ್ತಿ ಸಿಎಂ PRO ಸೆಕ್ರೆಟರಿ ಇಟ್ಕೊಂಡು ಆಟ ಆಡಿದಾನೆ. ಸತ್ಯಮೂರ್ತಿ ಜೊತೆ ಆಡೋಕ್ ಹೊರಟಿದ್ದ ಸಿಎಂ ಡ್ರಾಮಾ ಅವನಿಗೆ ಹೆಲ್ಪ್ ಮಾಡಿದೆ. ಎಕ್ಸಾಕ್ಟ್ಲಿ, ದಿಸ್ ಇಸ್ ದ ಪ್ರೂಫ್. ಇದು ಆಶಾ ತೆಗ್ದಿರೋದು, ಇದು ನಮ್ ಡಿಪಾರ್ಟ್ಮೆಂಟ್ನವ್ರು ತೆಗ್ದಿರೋದು. ಇದರಲ್ಲಿ ಫಿಂಗರ್ಸ್ ಎಲ್ಲ ಎಷ್ಟು ಫೋಲ್ಡ್ ಆಗಿದೆ, ಸ್ಟ್ರಗಲ್ ಆಗಿರೋ ಹಾಗಿದೆಲ್ಲ, ಇದ್ರಲ್ಲಿ ನೀಟ್ ಆಗಿದೆ. ಹಾಗೆ ಈ ಕಾಲುಗಳು, ಇದರಲ್ಲಿ ಶೂ ಇದೆ, ಕಾಲು ನೀಟ್ ಆಗಿದೆ ಅಲ್ಲ. ಇದ್ರಲ್ಲಿ ನೋಡಿ, ಒಂದು ಶೂ ಕೆಳಗ್ ಬಿದ್ದಿದೆ, ಒಂದು ಕಾಲು ಫೋಲ್ಡ್ ಆಗಿದೆ. ಯು ರೈಟ್. ಅಷ್ಟೇ ಅಲ್ಲ, ಇದ್ರಲ್ಲಿ ತಲೆ ಕೆಳಗಡೆ ಇದೆ, ಇದ್ರಲ್ಲಿ ತಲೆ ಮೆಟ್ಲ ಮೇಲಿದೆ. ದಟ್ ಮೀನ್ಸ್ ರೈಟ್. ಇಲ್ಲಿ ನೋಡಿ, ಫಿಂಗರ್ ಟಿಪ್ಸ್ ಅಲ್ಲಿ ಬ್ಲಡ್ ಇದೆ. ಈ ಕೆಲಸ ನೀವು ಮೊದಲೇ ಸ್ವಲ್ಪ ಪೇಷನ್ಸ್ ಇಂದ ಮಾಡಿದಿದ್ರೆ ನಾನ್ ಬರೋ ನೆಸೆಸಿಟಿನೇ ಇರ್ತಿರ್ಲಿಲ್ಲ. ಯಾವಾಗ್ಲೂ ಹೊಡೆಯೋದು ಬಡಿಯೋದು. ಅದನ್ನ ಮಾಡದೇ ಇದ್ರೆ ಪುಡಾರಿಗಳು ನಮ್ಮ ಮಾತು ಕೇಳಲ್ವೇ? ನೋ 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 ಫ್ಲಾಶ್ ಬ್ಯಾಕ್ ಪ್ಲೀಸ್. ಓಕೆ ಓಕೆ, ಐ ಆಮ್ ಸಾರಿ. ಒನ್ ಮೋರ್ ಥಿಂಗ್, ಸ್ಟ್ರಗಲ್ ಆಗಿರೋದ್ರಿಂದ ಡೆಡ್ ಬಾಡಿ ಉಗುರಿನಲ್ಲಿ ಕೊಲೆಗಾರನ್ ರಕ್ತ ಇದೆ. ಬ್ಲಡ್ ರಿಪೋರ್ಟ್ ಸಿಕ್ಕಿದ ಮೇಲೆ ಕೊಲೆಗಾರ ಸಿಕ್ಕ ಹಾಗೆ. ಆದ್ರೆ ರಿಪೋರ್ಟ್ ಸಿಗೋದು ನಾಳೆ ತಾನೆ? ನೋ ಪ್ರಾಬ್ಲಮ್. ಅದವ್ರಿಗೆ ಏನ್ ಮಾಡೋದು ಅಂತ? ವೆರಿ ಸಿಂಪಲ್. ನಾನು ಅಡಿಗೆ ಮಾಡಿ ಬಡಿಸ್ತೀನಿ. ಸೋ ಸ್ಯಾಡ್. ನೀವು ಊಟ ಮಾಡಿ. ಟಿಲ್ ದೆನ್ ಪೆಪ್ಸಿ. ನಥಿಂಗ್ ಅಫಿಷಿಯಲ್ ಅಬೌಟ್ ಇಟ್. ಸೆಕೆಂಡ್ ಟೈಮ್ ಐ ಆಮ್ ವಾರ್ನಿಂಗ್ ಯು ಸರ್. ಇನ್ನೊಂದ್ಸಲ ಹಾರ್ಟ್ ಅಟ್ಯಾಕ್ ಆದ್ರೆ ನಿಮ್ ಪ್ರಾಣಕ್ಕೆ ಅಪಾಯ. ಬಿ ಕೇರ್ಫುಲ್. ಡೋಂಟ್ ವರಿ ಡಾಕ್ಟರ್, ನಥಿಂಗ್ ವಿಲ್ ಹ್ಯಾಪನ್ ಟು ಮೀ. ನಾನು ಅಷ್ಟು ಬೇಗ ಸಾಯೋಲ್ಲ. ಹೇಗೆ ಹೇಳ್ತೀರಿ? ಸತ್ತವನ್ನ ಹುತಾತ್ಮ ಅಂತಾರೆ, ಸಾವಿಗೆ ಹತ್ರ ಇರೋನ್ನ ಮಹಾತ್ಮ ಅಂತಾರೆ, ಸಾಯದೇ ಇರೋನ್ನ ಪರಮಾತ್ಮ ಅಂತಾರೆ. ನಾನು ಪರಮಾತ್ಮ ಅಲ್ಲದೆ ಇದ್ರು ಮಹಾತ್ಮ ಅಂತೂ ಖಂಡಿತ ಅಲ್ಲ. ಸರ್, ಐ ಆಮ್ ನಾಟ್ ಜೋಕಿಂಗ್. ಡಾಕ್ಟರ್, ಐ ಆಮ್ ಆಲ್ಸೋ ನಾಟ್ ಜೋಕಿಂಗ್. ಎನಿವೇ, ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. Oh, Hello, what a sir. surprise, Mr. Jaysimha. Durga. How are you? Miss Durga from CBI. This is Stanley Briganza, very big businessman. CM ಡೆತ್ ಬಗ್ಗೆ ಇನ್ವೆಸ್ಟಿಗೇಷನ್ ಬಂದಿದ್ದಾರೆ. Oh, I see. Nice to meet you. If you need any help, this is my card. You can call on me anytime. ಥ್ಯಾಂಕ್ ಯು. My pleasure. See you, See you, Jaysimha. ಮಿಸ್ಟರ್ ಜಯಸಿಂಹ, ಇವ್ರ ಕ್ಯಾರೆಕ್ಟರ್ ಹೇಗೆ? ಜೆಂಟಲ್ಮ್ಯಾನ್, ಸಿನಿಮಾ ಸ್ಟಾರ್, ಪಾಲಿಟಿಷಿಯನ್ ಗಿಂತ ಒಳ್ಳೆ ಹೆಸರಿದೆ. ಅಷ್ಟೇ ಅಲ್ಲ,
ಸೇಮ್ ತುಂಬಾ ಕ್ಲೋಸ್ ಆಗಿದ್ರು. ಹಾಗಾದ್ರೆ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇವ್ರನ್ನ ಮೀಟ್ ಮಾಡ್ಲೇ ಇಲ್ಲ? ಆ ತರ ಯಾವ ಸಂದೇಹನೂ ಬರಲಿಲ್ಲ. ಐ ಸಿ. ಐ ಆಮ್ ದುರ್ಗಾ ಫ್ರಮ್ ಸಿಬಿಐ. ಹಲೋ. ಐ ಎ ಸಿ ಬಿ ಜಯಸಿಂಹ. ನೈಸ್ ಮೀಟಿಂಗ್. ಸಿಎಂ ಡೆತ್ ಬಗ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಾಗಿತ್ತು. ಈ ರಿಪೋರ್ಟ್ ಪ್ರಕಾರ ಸಿಎಂ ಅವ್ರ ಡೆತ್ ಆಗಿರೋದು ಸುಮಾರು 3:15 ಇಂದ 3:45 ಒಳಗೆ. ಅಷ್ಟೇ ಅಲ್ಲ, ಡೆಡ್ ಬಾಡಿ ಉಗುರಿನಲ್ಲಿ ಬ್ಲಡ್ ಇದೆ. ಮೈ ನೋ ದ ಬ್ಲಡ್ ಗ್ರೂಪ್? ಇಟ್ಸ್ ಬಿ ಪಾಸಿಟಿವ್. ಎನಿ ಅದರ್ ಇನ್ಫಾರ್ಮೇಶನ್? ನೋ, ದಟ್ಸ್ ಆಲ್. ಥ್ಯಾಂಕ್ ಯು. ಸಿಎಂ ಸತ್ತಿರೋದು 3:15 ಇಂದ 3:45 ಪೇಪರ್ ಅಲ್ಲಿ ಪ್ರಿಂಟ್ ಆಗಿರೋದು ಸಿಎಂ ಮಾಡಿರೋ ನಾಟಕ. ಯಾಕೆಂದ್ರೆ ಪೇಪರ್ ಡಿಸ್ಪ್ಯಾಚ್ ಆಗೋದೇ ರಾತ್ರಿ 1:00 ಸೊ ಈ ವಿಷಯ ಅವ್ರ ಕಡೆಯವ್ರು ಯಾರು ಗೊತ್ತಾಗಿ ಪೇಪರ್ ಬಂದಿರೋ ವಿಷಯನ ನಿಜ ಮಾಡಿದ್ದಾರೆ. ಯು ಆರ್ ರೈಟ್. ಜೈ, ಆ ವ್ಯಕ್ತಿಗೆ ಇವರಿಬ್ರು ಶತ್ರುಗಳಾಗಿರಬಹುದು. ಅದಕ್ಕೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾನೆ. ಯು ಆರ್ ರೈಟ್. ನಾಳೆನೇ ನಮ್ಮ ಲಿಸ್ಟ್ ಅಲ್ಲಿರೋ ಎಲ್ಲರನ್ನೂ ಬ್ಲಡ್ ಗ್ರೂಪ್ ಚೆಕಪ್ ಅರೇಂಜ್ ಮಾಡಬೇಕು. Shall I go now? Next. Yes, sir. No. One more person is missing. Mr. Stanley Briganza. ವಾಟ್ ಯು ಮೀನ್? ಅಂತ ದೊಡ್ಡ ವ್ಯಕ್ತಿ ಮೇಲೆ ಡೌಟಾ? Yes. ದುರ್ಗಾ, ನನ್ನ ಮಾತು ಕೇಳು. ಸಂದೇಹ ಹೆಣ್ಣಿಗೆ ಒಳ್ಳೆಯಲ್ಲ ಅಂತಾರೆ. ಅದರಲ್ಲೂ ಅಂತ ವ್ಯಕ್ತಿಗಳು ಸಂದೇಹ ಪಡೋದು ಇಟ್ಸ್ ಟೂ ಬ್ಯಾಡ್. ಇದು ಸಂದೇಹ ಅಲ್ಲ, ಇನ್ವೆಸ್ಟಿಗೇಷನ್. ನಮ್ಮ ಕರ್ತವ್ಯನ ನಾವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇಟ್ಸ್ ನಾಟ್ ಟೂ ಬ್ಯಾಡ್, 3 ಬ್ಯಾಡ್. You see, money is immaterial. Do it quickly. ಗುಡ್ ಮಾರ್ನಿಂಗ್ ಸರ್. Yes? ನನ್ನಿಂದ ಏನಾಗಬೇಕು? ನಮ್ ಜೊತೆ ಹಾಸ್ಪಿಟಲ್ಗೆ ಬರಬೇಕು. ಸಿಎಂ ಮರ್ಡರ್ ಇನ್ವೆಸ್ಟಿಗೇಷನ್ಗೋಸ್ಕರ ನಿಮ್ ಬ್ಲಡ್ ಗ್ರೂಪ್ ಚೆಕಪ್ ಮಾಡಬೇಕು. ಬಟ್ ನನಗೂ ಆ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ನಿಮ್ ಬ್ಲಡ್ ಗ್ರೂಪ್ ಹೇಳುತ್ತೆ. ಶೋರ್ ಐ ಡೋಂಟ್ ಮೈಂಡ್ ಕಮಿಂಗ್. ಬಟ್ ಯು ಸಿ ಮಿಸ್ ದುರ್ಗಾ, ಅಂದ್ರೆ ಸಮಾಜದಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ. ಸೊ ಐ ವಾಸ್ ಲಾ ಪ್ರಕಾರ ನೀವು ಬರಲೇಬೇಕು. Then the law has to be observed. Shall we go? Please, come on. Can I leave now? Oh yes. No. ರಿಪೋರ್ಟ್ ಬರೋವರೆಗೂ ಮಿಸ್ಟರ್ ಸತ್ಯಮೂರ್ತಿ. ಐ ವಾಂಟ್ ಫಸ್ಟ್ ಸ್ಟ್ಯಾನ್ಲಿ ಬ್ರಿಗಾನ್ಸಾ. ಸ್ಟ್ಯಾನ್ಲಿ ಬ್ರಿಗಾನ್ಸಾ ಓ ಪಾಸಿಟಿವ್. ನಾನು ಆಗ್ಲೇ ಹೇಳಿದೆ, ನನ್ನ ಮಾತು ಕೇಳ್ದ? ಇಬ್ಬರು ಗ್ರೂಪ್ ಒಂದೇ. ಮಿಸ್ ಆಶಾ ಅಂಡ್ ಸಂತೋಷ್ ಎ ಪಾಸಿಟಿವ್. ಅಂಡ್ ದಿಸ್ ಈಸ್ ಮಿಸ್ಟರ್. ನಿಮ್ಮ ಯಶಸ್ಸಿಗೆ ಆಶೀರ್ವಾದ ಮಾಡೋಣ. ಅಪರಾಧಿ ಯಾವತ್ತೂ ಶತ್ರುಗಳಿಗೆ ಆಶೀರ್ವಾದ ಮಾಡಲ್ಲ. ಎನಿವೇ, ವಿಶ್ ಯು ಆಲ್ ದ ಬೆಸ್ಟ್. ಐ ಹೋಪ್ ಯು ಕ್ಯಾಚ್ ದ ಕಿಲ್ಲರ್ ಫಾಸ್ಟ್. ಶ್ಯೂರ್ ಸರ್. ಮಿನಿಸ್ಟರ್ಸ್ದು? ವೆಲ್, HIV ಪಾಸಿಟಿವ್. ಐ ಮೀನ್ ಏಡ್ಸ್. ಅವ್ರನ್ನ ಹೊರಗಡೆ ಎಲ್ಲೂ ಕಳ್ಸಕ್ಕಾಗಲ್ಲ, ಗ್ಲಾಸ್ ಚೇಂಬರ್ ಅಲ್ಲಿ ಇಡಬೇಕಾಗತ್ತೆ. ಮಿಸ್ಟರ್ ಸತ್ಯಮೂರ್ತಿ ಬಿ ಪಾಸಿಟಿವ್. ಇದು ಮತ್ತೆ ಸಿಎಂ ಡೆಡ್ ಬಾಡಿ ಉಗುರಿನಲ್ಲಿ ಸಿಕ್ಕಿರೋ ಬ್ಲಡ್ ಗ್ರೂಪ್ 2 ಒಂದೇ. ಒನ್ ಸೆಕೆಂಡ್, ಐ ಆಮ್ ಆಸ್ಕಿಂಗ್ ಯು, ಆರ್ ಯು ಶೂರ್? ನೀವು 1 ಸತಿ ಅಲ್ಲ 100 ಸತಿ ಕೇಳಿದ್ರು ನನ್ನ ಉತ್ತರ ಒಂದೇ, ಬಿ ಪಾಸಿಟಿವ್. Headlines. Mr. Satyamurthy, editor of Satyameva Jayate, is arrested today on Karnataka CM's Mr. Virendra Verma's death case. He is produced to court and the judgment adjourned to next week. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಮಮ್ಮಿ, ಏನಿದ್ದಕ್ಕಿದ್ದಾಗೆ? ಅದು ಕುಂಕುಮ, ಹೂವು, ಏನಿದೆಲ್ಲ? ನನ್ ಸೌಭಾಗ್ಯ ಸಿಗೋದಾದ್ರೆ ಬರ್ತೀನಿ ಎಂದಿದ್ನಲ್ಲ, ಬಂದೆ. ಅಂದ್ರೆ ನೀವು ಅರೆಸ್ಟ್ ಮಾಡಿದಿರಲ್ಲ ಎಡಿಟರ್ ಸತ್ಯಮೂರ್ತಿ,
ಅವರೇ ನಿನ್ ತಂದೆ. ಯಾಕಾಗ್ ನಿಂತ್ಬಿಟ್ರಿ? ನಂಬಿಕೆ ಬರ್ಲಿಲ್ವಾ? ನಂಬೋಕ್ಕಾಗಲ್ಲ, ಆದ್ರೂ ಸತ್ಯ. ಹಲೋ ಸತ್ಯ. ತಗೋ ಸ್ವೀಟ್ ತಗೋ. ತಗೊಳ್ಳಿ ಭಾಬಿ. ಕುಟ್ಟಿಯಲ್ಲಿ ಪ್ಲೇ ಹೋಮ್ ನಲ್ಲಿದ್ದಾಳೆ. ಅರೆ ಏನೇ ವರ್ಮ ಇದು, ಮಿನಿಸ್ಟ್ರಿಗೆ ಏನಾದ್ರೂ ಸಿಕ್ತಾ? ಎಸ್ ಯು ಆರ್ ರೈಟ್. ನಾನೀಗ ಬರೀ MLA ಅಲ್ಲ, ಇಂಡಸ್ಟ್ರಿಯಲ್ ಮಿನಿಸ್ಟರ್, ಕೈಗಾರಿಕಾ ಮಂತ್ರಿ. ಕಂಗ್ರ್ಯಾಚುಲೇಷನ್ಸ್. ಎಲ್ಲ ನಿನ್ ಲೇಖನಿ ಪ್ರಭಾವಪ್ಪ. ಸಿಕ್ಕಾಪಟ್ಟೆ ನನ್ನ ಹಾಡಿ ಹೊಗಳಿ ಈ ಸ್ಥಾನಕ್ಕೆ ಬರೋ ಹಾಗೆ ಮಾಡ್ಬಿಟ್ಟೆ. ಸುಮ್ಮನಿರ್ತೀಯ ಸ್ವಲ್ಪ? ನಾ ಎಲ್ಲ ಹಾಡೋಗಳದೆ. ನಿನಗಿರೋ ನಿಷ್ಠೆ, ಶ್ರದ್ಧೆ, ದೇಶಭಕ್ತಿ, ಜನಸೇವಾ ಮನೋಭಾವ ನಿನಗೆ ಪದವಿ ಕೊಡಿಸ್ತು, ನಾನಲ್ಲ. ಪಬ್ಲಿಸಿಟಿ ಮುಂದೆ ಶ್ರಮ ಎಲ್ಲ ಸೆಕೆಂಡರಿ ಕಣ. ನೀವ್ ಹೇಳದ್ ತಪ್ಪು. ಒಬ್ಬ ಕಳ್ಳಂಗೂ ಪಬ್ಲಿಸಿಟಿ ಸಿಗುತ್ತೆ, ಹಾಗಂತ ಜನ ಅವನು ಗೌರವ ಕೊಡ್ತಾರ? ವೆಲ್ ಸೆಡ್. ಜನ ನಿಮ್ಮನ್ನು ಗೌರವಿಸೋದು ನಿಮ್ಮ ಮಂತ್ರಿ ಪದವಿಯಿಂದ ಅಲ್ಲ. ಭೂಮಿ ಮೇಲೆ ಬರೀ ಸತ್ಯ ಮಾತ್ರ ಇದ್ದಾಗ ಕಾನೂನು ಇರ್ಲಿಲ್ಲ. ಸುಳ್ಳು ಮೋಸ ಸೃಷ್ಟಿ ಆದ್ಮೇಲೆ ಕಾನೂನು ಸೃಷ್ಟಿ ಆಯ್ತು. ಆದ್ರೆ ಆ ಸುಳ್ಳು ಮೋಸ ಹುಟ್ಟಿದ್ದೇ ಈ ರಾಜಕೀಯದವರಿಂದಾನು ನಂಬಿಕೆ ಇದೆ. ಅದನ್ನ ನೀವು ಕಿತ್ತಾಕ್ದಾಗ್ಲೇ ಜನರು ಕೊಡೋ ಗೌರವಕ್ಕೆ ಒಂದು ಅರ್ಥ, ಕೀರ್ತಿ ಎರಡೂ ಸಿಗೋದು. ಕರೆಕ್ಟ್. ನೋಡಯ್ಯ ವರ್ಮ, ಕೀರ್ತಿ ಗಳಿಸೋದು ಸುಲಭ, ಆದ್ರೆ ಅದನ್ನು ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ. ನೀನು ಜೀರ್ಣಿಸ್ಕೊಳ್ಳೋದು ಇದ್ರೂ ಪರವಾಗಿಲ್ಲ, ಅಜೀರ್ಣ ಮಾತ್ರ ಮಾಡ್ಕೋಬೇಡ. ಯಾಕೆಂದ್ರೆ ಈ ಅಜೀರ್ಣ ಬರೀ ದೇಹನ ಕೆಡ್ಸಲ್ಲ, ಈ ದೇಶನೂ ಕೆಡ್ಸುತ್ತೆ. ಡೋಂಟ್ ವರಿ ಸತ್ಯ. ಈ ಬಿಳಿ ಬಟ್ಟೆ ಹಾಗೆ ನನ್ನ ನಡೆ ನುಡಿಲಿ ಶುದ್ಧವಾಗಿರ್ತೀನಿ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ನೋ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಲ್ಲ. ಮತ್ತೆ ಸರ್ಕಾರದ ಸೃಷ್ಟಿಕರ್ತರು ಜನ, ಜನರ ಕೆಲಸ ಸರ್ಕಾರದ ಕೆಲಸ ಆಗ್ಬೇಕು. ಡೋಂಟ್ ವರಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ಬರ್ತೀನಿ ಬಾಬಿ. ನೋಡಿದ್ಯಾ ಸತ್ಯದ ಬೆಂಕಿ ಹೇಗ ತೂರಿತಾ ಇದೆ? ಇದು ಬೆಂಕಿಯಲ್ಲ, ಕರಗಸ. ಹೋಗವಾಗ್ಲೂ ಕುಯ್ಯುತ್ತೆ, ಬರುವಾಗ್ಲೂ ಕುಯ್ಯುತ್ತೆ. ಆಗ ನಾನು ಬಂದೆ ಅಂತ, ಈಗ ನೀನ್ ಬಿಟ್ಟು ಹೋದೆ ಅಂತ. ಏನ್ ಮಾಡೋದು? ನಿನ್ ಜೊತೆ ಸೇರಿದ್ಮೇಲೆ ಕುರುಡ ಕೆರ್ಕೊಂಡು ಹುಣ್ಣು ಮಾಡ್ಕೊಂಡಂಗಾಯ್ತು. ಡೋಂಟ್ ವರಿ, ನಿನ್ನ ಮೈಯಲ್ಲಿ ಹುಣ್ಣಾಗೋಕ್ ಮುಂಚೆ ಆ ಗರ್ಗಸದ ಹರಿತಾನ ಸವಸ್ ಹಾಕ್ಬಿಡ್ತೀನಿ. ನೋ, ಅವನು ಸವಿಬಾರ್ದು, ಕೂತ್ ಕಡೆನೆ ತುಕ್ ಹಿಡಿಬೇಕು. ಬಿಕಾಸ್ ಹಿ ವಾಸ್ ಮೈ ಫ್ರೆಂಡ್. ಓಕೆ. ವೀರೇಂದ್ರ ವರ್ಮನ ಜೀವನದ ಲಗ್ನ ಸತ್ಯ ಅದು ನಮ್ಮ ಬರವಣಿಗೆಲಿದೆ, ಆದ್ರೆ ಜನರ ಜೀವನದಲ್ಲಿಲ್ಲ. ಯಾಕೆಂದ್ರೆ ಶ್ರೀಮಂತಿಗೆ ಸತ್ಯ ಅನ್ನೋ ಬೀಜನ ಹೂತಾಕಾಯ್ತು. ಬಟ್ ಒಂದ್ಸಲ ಕಾನೂನಿನ ಮಳೆ ಬಿದ್ದರೆ ಸತ್ಯ ಮತ್ತೆ ಮೊಳೆಯುತ್ತೆ, ಮರವಾಗಿ ಬೆಳೆಯುತ್ತೆ. ಮಳೆ ಬಿದ್ರೆ ಸತ್ಯದ ಜೊತೆ ಸುಳ್ಳು ಅನ್ನೋ ಅಣಬೆಗಳು ಹುಟ್ಟುತ್ತೆ. ಹಸ್ತಿರೋ ಜನ ಮೊದಲು ಅದನ್ನೇ ಆರಿಸ್ಕೊಳ್ಳೋದು. ಅದು ಒಂದು ದಿನದ ಕತೆ, ಆದ್ರೆ ಮರದ ನೆರಳು ಶಾಶ್ವತ. ಇವತ್ತಿನ ಜೀವನದ ಬಗ್ಗೆ ನಂಬಿಕೆ ಇಲ್ದಿರೋ ಜನ ಸತ್ಯನ ಹೇಗ್ರಿ ನಂಬ್ತಾರೆ? ನಂಬಬೇಕು, ನಂಬಿಕೆನೇ ಜೀವನ. 1000 ಸುಳ್ಳು ಹುಟ್ಟಿದ್ರು ಗೆಲುವು ಮಾತ್ರ ಸತ್ಯಕ್ಕೇನೆ. ಅದಕ್ಕೆ ದೊಡ್ಡವರು ಸತ್ಯಮೇವ ಜಯತೆ ಅಂದಿದ್ದು.
ಅವತ್ತೇ ನನ್ನ ಸೌಭಾಗ್ಯ ಕಳೆದೋಯ್ತು ಅನ್ಕೊಂಡೆ. ಆದ್ರೀಗ ನನ್ನ ಕರುಳಿನ ಕೊಡಿನೇ ಜೀವದ ಸರಪಳಿಯಾಗಿ ಮತ್ತೆ ಈ ಸೌಭಾಗ್ಯನ ವಾಪಸ್ ತಂದ್ಕೊಡುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಬಾ, ಹೋಗಿ ನಿಮ್ ತಂದೆ ನೋಡ್ಕೊಂಡ್ ಬರೋಣ. ಅವ್ರು ಯಾವ ಘನಕಾರ್ಯ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀಯಾ? ಹೀಸ್ ಎ ಕ್ರಿಮಿನಲ್. ಲೋಕ ಹುಟ್ಟದಾಗಿಂದ ಸತ್ಯನ ಎಲ್ರೂ ಅಪರಾಧಿ ಸ್ಥಾನದಲ್ಲೇ ನಿಲ್ಸಿರೋದು. ಆದ್ರೆ ಅದು ನಿಜಕ್ಕೂ ನಿರಪರಾಧಿ. ಅವರು ಅಪರಾಧಿ ಅಂತ ವಿಟ್ನೆಸ್ ಗಳಿಂದ ಪ್ರೂವ್ ಆಗಿದೆಮ್ಮ. ನೋಡು, ನನ್ ಕರ್ತವ್ಯದಲ್ಲಿ ನೀನ್ ತಲೆ ಹಾಕ್ಬೇಡ. ನೀನೇ ಅಲ್ಲ, ಯಾರು ಅವ್ರನ್ನ ನೋಡಕ್ ಆಗಲ್ಲ. ನಿನ್ ತಂದೆ ಸಿಕ್ಕಿದ್ದಕ್ಕೆ ನಿನಗ್ ಸಂತೋಷನೇ ಆಗ್ತಿಲ್ವೇನೆ? ದುಃಖ ಆಗ್ತಾ ಇದೆ. ಯಾಕೆ ಸಿಕ್ಕಿದ್ರು ಅಂತ ನೋವಾಗ್ತಿದೆ. ನನ್ ತಂದೆ ಒಬ್ಬ ಕೊಲೆಗಾರ ಅಂತ. ನಿನಗ್ ಸಿಕ್ಕಿರೋ ಸೌಭಾಗ್ಯ ಬರೀ 2-3 ದಿವಸದ್ದು ಮಾತ್ರ. ಅವನ ಗ್ಯಾರಂಟಿ ನೇಣು ಹಾಕ್ತಾರೆ. ನೋಡು, ನೀನ್ ಅವನ ಮರೆತು ನೀನ್ ಮೊದಲನ ತರ ಇರೋದೇ ಒಳ್ಳೇದು. ದುರ್ಗಾ, ಏನ್ ಹೇಳ್ತಾ ಇದೀಯಾ? ಅವ್ರೇನಾದ್ರು ತಂದೆ, ಈ ಸೌಭಾಗ್ಯ ಕೇವಲ 1-2 ದಿನ ಆಗಿರ್ಬೋದು, ಆದ್ರೆ ಅದ್ ನಿಮಗೆ ಸಿಕ್ಕಿರೋದು ನಿಮ್ ಪುಣ್ಯ. ಹಾಗಂತ ಕೊಲೆಗಾರನ್ ತಪ್ಕೊಂಡು ಅಳಕ್ಕಾಗತ್ತಾ? ನನ್ ಗಂಡನೇ ಕೊಲೆಗಾರ ಆದ್ರೂ ನಾನು ಅಳೋಳಲ್ಲ. ನೀನ್ ಅಳ್ಬೇಡ್ವೆ, ಕರ್ತವ್ಯ ನಿಭಾಯಿಸು. ನಾನ್ ಅಳ್ತೀನಿ. ನಾನ್ ಕೇಳ್ಕೊಂಬಂದಿದ್ದು ಅದನ್ನೇ, ಕಟ್ಕೊಂಡಿದ್ದು ಅದನ್ನೇ. ಅಮ್ಮ, ನೀನ್ ಹಠ ಬಿಡ್ತಿ ಅವನ್ನ ನೋಡೋದೇ ಆದ್ರೆ ನೀನ್ ಕ್ರಿಮಿನಲ್ಗೆ ಸಪೋರ್ಟ್ ಆಗಿದ್ಯಾ ಅಂತ ನಿನ್ನನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ನಿನ್ನ ಕರ್ತವ್ಯಕ್ಕೆ ಮೋಸ ಮಾಡ್ದಿರೋ ನಿನ್ನ ಕಂಡ್ರೆ ಹೆಮ್ಮೆ ಹುಟ್ಟುತ್ತೆ. ಹಾಗೆ ನನ್ನ ಕರ್ತವ್ಯಕ್ಕೆ ನಾನ್ ಮೋಸ ಮಾಡಲ್ಲ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಕೊನೆವರೆಗೂ ಇರ್ತೀನಿ ಅಂತ ಹೇಳಿ ಸಪ್ತಪದಿಲಿ 4-5 ಹೆಜ್ಜೆ ಬಾಕಿ ಉಳಿಸ್ಬಿಟ್ಟೆ. ಈಗ ಮಿಕ್ಕಿರೋ ಹೆಜ್ಜೆನೂ ಪೂರ್ತಿ ಮಾಡ್ತೀನಿ. ನೀನ್ ಹೆಜ್ಜೆ ಇಟ್ಟಿದ್ದೆ ಆದ್ರೆ ಒಂದೇ ಸೂರ್ಯನ ಕೆಳಗಡೆ ನ್ಯಾಯ ಅನ್ಯಾಯ ಒಟ್ಟಿಗೆ ಇರೋಕ್ಕಾಗಲ್ಲ. ಕಾನೂನ್ಗೂ ದಾಂಪತ್ಯ ನೀತಿಗೂ ಯಾವ ಸಂಬಂಧನೂ ಇಲ್ವೇ? ಅದು ಸಾಕ್ಷಿಲಿ ಜೀವಂತವಾಗಿದೆ. ಸಂಬಂಧ ಇರೋದು ಹೃದಯದಲ್ಲಿ. ಆದ್ರಿಂದ ಯಾವಾಗ್ಲೂ ಹೃದಯನೇ ಗೆಲ್ಲೋದು. ಅಮ್ಮ, ನಿನ್ ಮನಸ್ಸಿನಲ್ಲಿ ಇರೋದೆಲ್ಲ ನನಗ್ ಗೊತ್ತು. ಸೌಭಾಗ್ಯದ ನೆಪ ಒಡ್ಡಿ ಕಾನೂನಿನ ಸರಪಳಿನ ಬಿಚ್ಚೋ ಪ್ರಯತ್ನ ಪಡ್ಬೇಡ. ಅವನಿಗೆ ಶಿಕ್ಷೆ ತಪ್ಪಿದಲ್ಲ. ಈ ಹೃದಯ ಹೇಳ್ತಾ ಇದೆ ಅವರು ನಿರಪರಾಧಿ ಅಂತ. ಅವ್ರನ್ನ ಕಾಪಾಡೋದೇ ನನ್ ಗುರಿ. ಏಯ್, ನೀ ಏನ್ ತಪ್ಪು ಮಾಡಿದೆ? ಯಾಕೆ ಹಾಗೆ ನೋಡ್ತೀಯಾ? ಏನಾಯ್ತು? ಏನಾಯ್ತು? ಯಾರೋ ಒಬ್ಬ ಖೈದಿ ಹೊಡೆದಿರೋದು, ಕಾರಣ ಗೊತ್ತಿಲ್ಲ ಸರ್. ಸೆಲ್ ಒಳಗಡೆ ಹೋಗಿ ಹೊಡೆದಿರೋದು ಅಂದ್ರೆ ನೋ ಜಯಸಿಂಹ, ನೀನ್ ಸೆಕ್ಯೂರಿಟಿ ಕರೆಕ್ಟ್ ಆಗಿ ಅರೇಂಜ್ ಮಾಡಿರಿ. ವಾಟ್ ದ ಕಂಡೀಷನ್? ವೆರಿ ಸೀರಿಯಸ್. ಡಾಕ್ಟರ್, ನಾಳೆ ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು. ನಾಳೆನಾ? ಇಂಪಾಸಿಬಲ್. 1 ವಾರದ ತನಕ ರೆಸ್ಟ್ ಬೇಕೇ ಬೇಕು. ಹಾಗಾಗಲ್ಲ ಡಾಕ್ಟರ್. ಏನಂದ್ರು ಡಾಕ್ಟ್ರು? 1 ವಾರ ಅಷ್ಟರಲ್ಲಿ ದೇಶಾನೇ ತಲೆ ಕೆಳಗ್ ಮಾಡ್ಬೋದು. ನೀವು ಸುಳ್ಳಿನ ಬೆನ್ನಿಂದೆ ಓಡೋರು, ನಾವು ಸತ್ಯನ ಬೆನ್ನು ಕಟ್ಕೊಂಡು ಹೋರಾಡೋರು. ಆದ್ರೆ ಒಂದ್ ತಿಳ್ಕೊ, ಅಟ್ ಎನಿ ಕಾಸ್ಟ್ ಸತ್ಯನ ಜೈಲಲ್ಲಿ ಕೊಳೆಯಕ್ಕೆ ನಾನ್ ಬಿಡೋಲ್ಲ. ಬೇಕಿದ್ರೆ ಹಾಸ್ಪಿಟಲ್ನಲ್ಲಿಟ್ಟು ಸೇವೆ ಮಾಡ್ತೀನಿ.
ಡಾಕ್ಟರ್ ಅರ್ಜೆಂಟಾಗಿ 2 ಬಾಟಲ್ ಎ ಪಾಸಿಟಿವ್ ಬ್ಲಡ್ ಬೇಕು. ದುರ್ಗಾ ಕಮಾನ್. ನೋ ಐ ವಾಂಟ್. ಪಾಪಿ ಸತ್ರೆ ಯಾರು ಅಳಲ್ಲ. ಪಾಪಿ ಅಂತ ಅನಿಸ್ಕೊಳ್ಳೋ ಮುಂಚೆನೆ ಅವರು ನಿನ್ ತಂದೆ. ನಾನ್ ಬರಲ್ಲ. ನಿನ್ನ ಹತ್ರ ಮಾತ್ರ ಪ್ರಯೋಜನ ಇಲ್ಲ. ಮಿಸ್ಟರ್ ಸತ್ಯಮೂರ್ತಿ, ಬಿ ಪಾಸಿಟಿವ್. ಯಾಕೆ ಡಾಕ್ಟರ್ ಹೇಳಿದ ಬ್ಲಡ್ ಗ್ರೂಪ್ ಸಿಗ್ಲಿಲ್ವಾ? ಪಾಪಿಗಳಿಗೆಲ್ಲ ಅಷ್ಟೇ, ಶಿಕ್ಷೆ ತಪ್ಪಿದ್ದಲ್ಲ. ಡಾಕ್ಟರ್ ಕೇಳಿದ್ದು ಬ್ಲಡ್ ಗ್ರೂಪ್ ಯಾವ್ದು ಗೊತ್ತಾ? ಎ ಪಾಸಿಟಿವ್. ಅದಕ್ಕೇನೀಗ, ಹೋಗಿ ಹುಡ್ಕು. ಆದ್ರೆ ನಾವು ಅರೆಸ್ಟ್ ಮಾಡಿದ ಬ್ಲಡ್ ಗ್ರೂಪ್ ಯಾವ್ದು ಗೊತ್ತಾ? ಬಿ ಪಾಸಿಟಿವ್ ಅಂತ. ಎಸ್ ಡಾಕ್ಟರ್, ಎಡಿಟರ್ ಸತ್ಯಮೂರ್ತಿ ಅವ್ರ ಬ್ಲಡ್ ಗ್ರೂಪ್ ಎ ಪಾಸಿಟಿವ್. ಎಸ್. ನಾವು ಬಿ ಪಾಸಿಟಿವ್ ಅಂತ ಅರೆಸ್ಟ್ ಮಾಡಿದ್ವಿ. ನೋಡಿ ಡಾಕ್ಟರ್ ನಾನಾ ನೀವಾ ಹೇಳ್ದಷ್ಟು ಮಾಡ್ರಿ. Yes, Nani. This is business. Give and take policy. Show me the body. Poor fellow. ಸತ್ಯಕ್ಕೆ ಹತ್ರ ಆದ, ನನ್ನಿಂದ ದೂರ ಹೋದ. ಎನಿವೆ, ನನ್ನ ಬದಲು ಈ ದೇಹನ ನೀನೇ ಸಂಸ್ಕಾರ ಮಾಡ್ತೀನಿ. ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ಸ್ಟ್ಯಾನ್ಲಿ ಬ್ರಿಗಾನ್ಸಾ. ಯಾಕೆ? ಸಿಎಂ ನ ಕೊಂದಿದ್ದಕ್ಕೆ. ಸಾಕ್ಷಿಯಲ್ಲಿದೆ. ಮಿಸ್ಟರ್ ಬೆಲ್ಲು, ಯು ಆರ್ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಬಾಡಿಗಾರ್ಡ್. ಆದ್ರೆ ಅವನು ಸತ್ತಿದಾನಲ್ಲ. ಸತ್ಯ ಯಾವತ್ತೂ ಸಾಯಲ್ಲ ಮಿಸ್ಟರ್ ಸ್ಟ್ಯಾನ್ಲಿ ಬ್ರಿಗಾನ್ಸಾ. ಎಸ್, ಅವನು ಕೊಟ್ಟಿದ್ದು ಅನಿಸ್ಥೆಸಿಯಾ. 4 hours ಆದ್ಮೇಲೆ ಎದ್ದೇಳ್ತಾನೆ. ಜೈ, ನಾನು ಇವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನೀನ್ ವಿಟ್ನೆಸ್ ಕರ್ಕೊಂಡು. ಓಕೆ. ಡಾಕ್ಟರ್, ಹೇಗಾದ್ರೂ ಅವ್ರನ್ನ ಕಾಪಾಡಿ ಪ್ಲೀಸ್. ಡೋಂಟ್ ವರಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಎಲ್ಲ ಹೊರಗೋಗಿ. ಔಟ್. How is he? ಡಾಕ್ಟರ್, ಐ ಆಮ್ ಸಾರಿ ಮೇಡಮ್. ಈ ಬಾಡಿನ ಅವರ ಕಡೆಯವರು ತಲುಪಿಸ್ಬಿಡಿ. ಓಕೆ ಸರ್. ಬಾಯ್ ಬಿಟ್ಟು ಅವನು. ನೋ ಸರ್. ಬಾಸ್ಟರ್ಡ್. ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಕೊನೆ ಸಲ ಕೇಳ್ತಾ ಇದ್ದೀನಿ,
ನೀನಾಗಿ ಅಪ್ರೂವರಾಗಿ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗತ್ತೆ, ಇಲ್ಲ ಸಾವು ಹತ್ರ ಬರುತ್ತೆ. ನಂಗೆ ಗೊತ್ತಿಲ್ಲ ಸರ್. ಹೇಳಲ್ಲ? ಬಾಡಿ ಎತ್ಕೊಂಡು ಆಚೆ ಬಿಸಾಕಿ ಪೊಲೀಸ್ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡದಂತ ರಿಪೋರ್ಟ್ ತಯಾರು ಮಾಡಿ. ಓಕೆ ಸರ್. ನೀ ಏನ್ ಮಾಡ್ತೀಯ? ಆಗ್ಲೇ ಒಂದ್ಸೆ ಸತ್ತೋಗಿದೀಯಾ. ನಿಮ್ಮ ಯಜಮಾನ್ಗೂ ಬೇಡವಾಗಿ ಊರಿಗೆ ಒಕ್ಕಲಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ ಅಂದಾಗೆ ನಿಜ ಹೇಳ್ತೀಯೋ ಇಲ್ಲ ಸತ್ತೋಗ್ತೀಯೋ? ಹೇಳ್ತೀನಿ. ಕಮ್ ಆನ್. ಅವತ್ತು ನಮಗೆ ಸಿಎಂ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಗೊತ್ತಾಯ್ತು. ನಮ್ಮ ಕ್ಯಾಪ್ಟನ್ ಮೇಲೆ ಏನಾದರೂ ಕಂಪ್ಲೇಂಟ್ ಹೇಳೋದಕ್ಕೆ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಡೌಟ್ನಲ್ಲಿ ನಾವಿಬ್ರು ಅಲ್ಲಿಗೆ ಹೋದ್ವಿ. ನಾವು ಅಲ್ಲಿಗೆ ಹೋಗ್ತಿದ್ದ ಹಾಗೆ ಸಿಎಂ ಪ್ರೆಸ್ನಿಂದ ವಾಪಸ್ ಬಂದು ಕೂತಿದ್ರು. ಏನೋ ಇಷ್ಟೊತ್ತಿನಲ್ಲಿ ಯಾಕೆ ಸಾಯೋಕ್ಕೆ ಮುಹೂರ್ತ ನೋಡಿ ಬರ್ಬೇಕಾ? ಸಾಯೋ ಅಂಥದ್ದು ನಿನಗೇನಾಗಿದೆಯೋ? ನಾನಾ ಸಾಯೋಕ್? ನಾನು ಮಹಾತ್ಮ ಅಲ್ಲ. ನಿನ್ನಂಥ ಮಹಾತ್ಮರಿಗೆ ಹುತಾತ್ಮನ್ ಪಟ್ಟ ಕಟ್ಟೋ ಪರಮಾತ್ಮ. ಅಂದ್ರೆ ಸಾವನ್ನೇ ಗೆದ್ದವನು. ನಾನೇನೋ ಮಾಡಿದೆ? ಕಪಾಳ ಹೊಡೆದಿಯಲ್ಲ, ಯಾಕೆ ಮರ್ತೋಯ್ತಾ? ಯು ಸಿ, ಎ ಸ್ಮೈಲ್ ವಿಲ್ ಕಾಸ್ಟ್ ಯು ನಥಿಂಗ್, ಬಟ್ ಎ ಸ್ಲ್ಯಾಪ್ ವಿಲ್ ಕಾಸ್ಟ್ ಯು ಹೆಲ್ ಆಫ್ ಅ ಲಾಟ್. ನಿನ್ನ ಪ್ರಾಣನ ಕೊಡ್ಲೇಬೇಕು. ನೋ, ಸತ್ತೆ ಅಂತ ನಾಟಕ ಆಡಿ ಗೆದ್ದಿದ್ಯಾ, ಬಟ್ ನನ್ ರೂಲ್ ಪ್ರಕಾರ ಗೆದ್ದವನ್ ಸೋತವನ್ ಸತ್ತ. ಹೇಗಿದ್ರು ನೀನ್ ಸತ್ರೆ ಅದ್ರ ಅಪವಾದ ಆ ಎಡಿಟರ್ ಮೇಲೆ ಬರುತ್ತೆ. ಹೋಗೋ ನಿನ್ನ ಹೆಸರಲ್ಲಿ ಅವನ ಹೆಸರು, ಅವನ ಹೆಸರಲ್ಲಿ ನನ್ನ ಬಸರು. ಸೊ ಯು ಸಿ, ಐ ಆಮ್ ವೆರಿ ಸೇಫ್. ಹಾಗಾದ್ರೆ ನನ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಾವೇ. ನಿಮ್ಮನ್ನ ಮಿಸ್ಲೀಡ್ ಮಾಡೋದಕ್ಕೆ ಎಡಿಟರ್ ಫೋನ್ ನಂಬರ್ ಕೊಟ್ಟಿದ್ದು ನಾವೇ. ಮೇಡಮ್ ಪೆಪ್ಸಿ. ಇವನು ಈಗ ತಾನೆ? ಅವನ್ ನಮ್ PC. ನಿನ್ ಬಾಯ್ ಬಿಡ್ಸೋಕೋಸ್ಕರ ನಾವ್ ಮಾಡಿದ ನಾಟಕ ಇದು. ಡಾಕ್ಟರ್, ಡಾಕ್ಟರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹೇಳಿ ಡಾಕ್ಟರ್. ಡೋಂಟ್ ವರಿ, ನಾವು ನಿಮ್ಗೆ ಏನು ಮಾಡಲ್ಲ. ನೀವ್ ಯಾಕೆ ಅವನಿಗೆ ಸಪೋರ್ಟ್ ಮಾಡಿದ್ರೆ ಹೇಳಿ, ಶಿಕ್ಷೆ ಕಡಿಮೆ ಆಗುತ್ತೆ. ನಾನೇ ಕಫಿನ್ ಬಾಕ್ಸ್ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಟ್ಟಿದ್ದು, ಅದರಿಂದ ಒಬ್ಬ ಮನುಷ್ಯ
6 ಅವರ್ಸ್ ಜೀವಂತವಾಗಿರಬಹುದು. Sir? Are you all right? I'm fine. ಸರ್, ಇದು ನಿಮ್ಮ ಫ್ಲೈಟ್ ಟಿಕೆಟ್. ಹೈದರಾಬಾದ್ ಟು ಬಾಂಬೆ, ಬಾಂಬೆ ಟು ಲಂಡನ್. ಆಮೇಲೆ ಕ್ಯಾಶ್ ಆ ಬ್ರೀಫ್ ಕೇಸಲ್ಲಿದೆ. Thanks a lot, doctor. ವೆಲ್ಕಮ್. ಸರ್, ನನಗೊಂದು ಡೌಟು. Yes? ನೀವೇ ಹೇಳ್ತಿದ್ರಿ, ಸತ್ತೋನು ಹುತಾತ್ಮ, ಸಾವಿಗೆ ಹತ್ರ ಇರೋನು ಮಹಾತ್ಮ, ಸಾಯದೆ ಬದುಕಿರೋನು ಪರಮಾತ್ಮ ಅಂತ. ಆದ್ರೆ ಸತ್ತು ಬದುಕಿರೋ ನೀವು ಯಾವ ಆತ್ಮ? ಪ್ರೇತಾತ್ಮ. ಈಗ ಅವನು ಎಲ್ಲಿ ಹೋದ ಗೊತ್ತಿಲ್ಲ. ಆದ್ರೆ ಅವನು ಬೆಳಗ್ಗೆ ಗೆಸ್ಟ್ ಹೌಸ್ ಇಂದ ವ್ಯಾನಲ್ಲಿ ಹೈದರಾಬಾದ್ಗೆ ಹೋಗಿ, ಅಲ್ಲಿಂದ ಬಾಂಬೆಗೆ ಹೋಗಿ ಲಂಡನ್ನಲ್ಲಿ ಸೆಟ್ಲ್ ಆಗ್ತಾನೆ. ಸ್ಟ್ಯಾನ್ಲಿ ಬ್ರಿಗಂಜ ಏರ್ಪೋರ್ಟ್ ಸೇರಕ್ಕೆ ಮುಂಚೆನೆ ನಾವು ಕ್ಯಾಚ್ ಮಾಡಬೇಕು. ಯು ಆರ್ ರೈಟ್.
ಸಾವನ್ನ ಗೆದ್ದ ಪರಮಾತ್ಮ ಅಲ್ಲ, ಸಾವಿಗೆ ಹತ್ರ ಆಗ್ತಿರೋ ಮಹಾತ್ಮ.